ಮಕ್ಕಳಿಗೆ ಹೇಳ್ಬೇಕು, ನಾನು ಐ ಲವ್ ಯು ಅಂತ ಹೇಳೋರು 100 ಜನ ಸಿಗ್ತಾರೆ, ಆದ್ರೆ ನಿಮ್ಮ ತಾಯಿ ತಂದೆ ಎಷ್ಟು ಪ್ರೀತಿ ಮಾಡೋರ್ ಜಗತ್ನಾಗ ಇನ್ ಯಾರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾ ಆರ್ಡರ್ ಕರೆಕ್ಟ್ ಆಗಿ ಹೇಳಿನಿ, ತಾಯಿ ತಂದೆ ಅಂತ. ಫಸ್ಟ್ ತಾಯಿ, ಆಮೇಲೆ ತಂದೆ. ಹುಡುಗರಿಗೆ ಹೇಳ್ತೀನಿ, ಮಕ್ಕಳಿಗೆ ನಿಮ್ ತಾಯಿಗೆ ನಿನಗೇನ್ ಗೊತ್ತಾಗ ಸುಮಿರು ಅನ್ಬೇಡ, ಆಕೆ ವಿಷಯ ಗೊತ್ತಾಗ್ಲಿಕ್ಕಿಲ್ಲ, ಆದ್ರೆ ನಿನ್ ಕಣ್ಣಾಗ ನೋವಿದ್ದದ್ ಕಾಣಿಸ್ತಕ್ಕೆ ಅನುಭವದಾಗ ಗೊತ್ತಾಗ್ತದೆ. ಆಕೆ ಎಷ್ಟು ಅನುಭವ ನಿಮ್ಗೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಕ್ಕಳಿಗೆ ಯಾವಾಗ್ಲೂ ಒತ್ತಿ ಹೇಳೋದು ನಾನು, ನಿಮ್ಮ ನಡತೆಯಿಂದಾಗಿ, ನಿಮ್ಮ ಮಾತಿನಿಂದಾಗಿ ನಿಮ್ಮ ತಾಯಿ ಕಣ್ಣೊಳಗೆ ಒಂದ್ ಹನಿ ನೀರು ಬಂದ್ರೆ ನೀವು ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಕಾಪಾಡ್ಕೋಬೇಕು, ಮುಂದೆ ಕಲಿಸ್ಬೇಕು ನಾವು ಶಾಲೆಯೊಳಗೆ. ಅದನ್ನ ಮಾತೃ ದೇವೋ ಭವ ಅಂತ ಮಂತ್ರ ಅಂದ್ರೆ ಆಗ್ಲಿಲ್ಲ, ನಡೆ ತೋರ್ಸ್ಬೇಕಾಗ್ತದೆ. ಅದ್ರ ಜೊತೆಗೆ ನನ್ನ ದೇಶದ ಬಗ್ಗೆ ಒಂದು ಅಭಿಮಾನ ಇರ್ಬೇಕಲ್ಲ. ನಾವ್ ಏನ್ ಮಾಡಿ ಅಂದ್ರೆ ಈಗ ಬಹಳ ದುರ್ದೈವ, ದೇಶವನ್ನು 10 ರೀತಿಯೊಳಗಡೆ ಹಾಕಿವಿ. ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಭಾಷೆ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ ಒಡೆದು ಹಾಕಿವಲ್ಲ. ನಾ ಹೇಳಿದ್ರೆ ನೀವು ಯಾವುದೇ ಧರ್ಮಕ್ಕೆ ಸೇರ್ಕೊಳ್ರಿ, ಮನೆಯೊಳಗೆ ಯಾವುದೇ ದೇವರ ಪೂಜಾ ಮಾಡ್ರಿ, ಅಡ್ಡಿ ಇಲ್ಲ. ಹೊರಗೆ ಬಂದ ನೀವು ಭಾರತೀಯ ಮಾತ್ರ, ಇನ್ ಯಾವುದೂ ಅಲ್ಲ. ಅದು ಕಟ್ಟೆ ಹೇಳ್ಬೇಕು ಹುಡುಗರಿಗೆ ನಾವು. ನಿಮ್ ಏನ್ ವ್ಯತ್ಯಾಸ ಇದ್ರೆ ಮನೆಯೊಳಗೆ ಪೂಜಾದಾಗ ಮಾಡ್ಕೋರಿ, ಯಾವ ಧರ್ಮದ ತೊಂದರೆ ಇಲ್ಲ, ಪೂಜಾ ಮಾಡ್ಕೋರಿ. ಹೊರಗೆ ಬಂದ ನಾ ಭಾರತೀಯ ಮಾತ್ರ ಆಗಿರ್ಬೇಕು, ಮತ್ತೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ದೇಶದ ಬಗ್ಗೆ ಅಭಿಮಾನ ಇರ್ಬೇಕು ನಮ್ಮ ಹುಡುಗರಿಗೆ.